ಮುಖ್ಯಸ್ಥರಾಗಿ, ಮುಖ್ಯ ಪ್ರಾಧ್ಯಾಪಕರಾಗಿ ಹಲವಾರು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮೊನ್ನೆ 31ನೇ ತಾರೀಕು ಶ್ರೀ CS ವಸ್ತ್ರದವರು. ಮೊನ್ನೆ ನೀವೆಲ್ಲ ಗಮನಿಸಿರಿ, ಅವರ ಶಿಷ್ಯರೆಲ್ಲ ಅವರಿಗೆ ಅಭೂತಪೂರ್ವವಾದಂತಹ ಗೌರವವನ್ನು ಸಲ್ಲಿಸಿದ್ದಾರೆ. ಅವರ ಗೌರವವಾದ ಒಂದು ಸ್ವೀಕಾರದ ಸಮಾರಂಭದಲ್ಲಿ ಇನ್ನು 36 ಜನ ಗುರುಗಳಿಗೆ, ನಿವೃತ್ತರಾದವರು ಇರ್ಬೋದು, ಕೆಲಸದಲ್ಲಿರೋರು ಇರ್ಬೋದು, ಅವರೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ. CS ವಸ್ತ್ರದವರು ಬಹಳ ಸುಸಂಸ್ಕೃತ ಮಂತ್ರದಿಂದ ಬಂದಂಥವು. ಅವರ ಮಾತನಾಡುವ ಧ್ವನಿ ಬಹಳ ಸಣ್ಣದಿರ್ತದೆ, ಆದರೆ ಸಣ್ಣದಾದ ಧ್ವನಿಯಲ್ಲಿ ಬಹಳ ದೊಡ್ಡದಾದ ಅರ್ಥ ಇರ್ತದೆ. ಅವರು ಮಾತನಾಡುವ ಶಬ್ದಗಳು ಅರ್ಥವನ್ನು ಧ್ವನಿಸುತ್ತವೆ. ಹಾಗಾಗಿ ಅವರು ಕಲಿಸುವ ಪದ್ಧತಿ ಇದೆಯಲ್ಲ, ಅದು ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ವಿದ್ಯಾರ್ಥಿಗಳಿಗೆ ಅವರ ಪಾಠ ನಾವೇನು ಅವರ ವಿದ್ಯಾರ್ಥಿಯಾಗಿ ಬಂದು ಕೂತು ಕೇಳಿಲ್ಲ, ಆದರೆ ಅವರ ಪಾಠ ಹೇಳುವಾಗ ನಿಮಗೆಲ್ಲ ಭಾಳ ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಪಾಠವನ್ನು ಮಾಡ್ತಾ ಇದ್ರು. ಇದೆಲ್ಲ ನಿಮಗೆ ಗೊತ್ತಿದ್ದಂಥ ವಿಚಾರ. ಪಾಠ ಹೇಳ್ತಾನೆ ಮೌಲ್ಯಗಳನ್ನು ಜೀವನದಲ್ಲಿ ಮಕ್ಕಳು ಹೇಗೆ ಅಳವಡಿಸ್ಕೋಬೇಕು, ಆ ಮೌಲ್ಯ ಯಾಕೆ ಬೇಕು ಅನ್ನೋದನ್ನ ನಿಮಗೆ ಸಾಂದರ್ಭಿಕವಾಗಿ ಹಲವಾರು ವಿಚಾರಗಳನ್ನು ಹೇಳ್ತಾ ನಿಮ್ಮ ಮನಸ್ಸನ್ನ ಸದ್ವಿಚಾರಗಳತ್ರ ತಿರುಗಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅವರ ಹಲವಾರು ವರ್ಷಗಳ ಈ ಶಿಕ್ಷಕ ವೃತ್ತಿ ನಿಜವಾಗ್ಲೂ ಕೂಡ ಅವರು ಸಾರ್ಥಕತೆ ಮಾಡ್ಕೊಂಡ. ಶಾಲೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಯಾರ, ಶಾಲೆಯ ಹೊರತಾಗಿಯೂ ಕೂಡ ನವೋದಯ ಸ್ಕೂಲುಗಳಿಗೆ ಮಕ್ಕಳೇನಾದರೂ ಹೋಗುವ ಸಂದರ್ಭ ಇದ್ದಾಗೆಲ್ಲ ಸಾವಿರಾರು ಮಕ್ಕಳಿಗೆ ಪಾಠವನ್ನು ಹೇಳುವುದರ ಮುಖಾಂತರ ಬಹುಶಃ 1000 ಸಂಖ್ಯೆಯಲ್ಲಿನೇ ಮಕ್ಕಳು ನವೋದಯಕ್ಕೆ ಆಯ್ಕೆಯಾಗಿದ್ದು ನಮ್ಮ ಮುಂದೆ ಇದೆ. ಹೀಗಾಗಿ ಕಲಿಸುವಿಕೆಯಲ್ಲಿ ಅವರದೊಂದು ವಿಶೇಷವಾದ ಪರಿಣಿತಿಯ ಪದ್ಧತಿ ಅವರಲ್ಲಿದೆ. ಕಾರಣ ಇಂಥ ಒಬ್ಬ ವಿಶೇಷವಾದ ಪರಿಣಿತಿಯ ಶಿಕ್ಷಕ CS ವಸ್ತ್ರ ಅವರು ಇಲ್ಲಿಯೇ B.Ed ಮಾಡಿದರು ನಮ್ಮ ಕಾಲೇಜಲ್ಲಿ. ನಂತರದಲ್ಲಿ ಇಲ್ಲಿಯೇ ಶಿಕ್ಷಕರಾಗಿ ಸೇರ್ಕೊಳ್ತಾರೆ. ಇಲ್ಲಿಯೇ ಮುಖ್ಯಾಧ್ಯಾಪಕರಾಗಿ ತುಂಬ ಚೆನ್ನಾಗಿ ಹೆಸರು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಆ ಕಾರಣದಿಂದ ವಸ್ತ್ರದವರು ವೃತ್ತಿಯಿಂದ ನಿವೃತ್ತರಾಗಿ, ನಾನು ಇದಕ್ಕೆ ವೃತ್ತಿ ನಿವೃತ್ತಿ ಅಂತ ಕರೀತೀನಿ. ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ವಯಸ್ಸಿನಿಂದ ನಿವೃತ್ತಿ ಆದವರು ಕೂಡ ಮತ್ತೆ ವೃತ್ತಿ ಮಾಡ್ತಾರೆ. ವಯೋನಿವೃತ್ತಿ ಅಂತಂದ್ರೆ ನಮ್ಮದು ಭೂಲೋಕದ್ದು ಸಂಬಂಧವನ್ನು ಕಳ್ಕೊಂಡು ನಾವು ಹೋಗೋದಿದೆಯಲ್ಲ, ಅದು ವಯೋನಿವೃತ್ತಿ. ಆದ್ದರಿಂದ ಇದಕ್ಕೆ ವೃತ್ತಿಯ ನಿವೃತ್ತಿ ಅಂತ ಹೇಳ್ಬೋದು. ಹಾಗಾಗಿ ಅವರು ವೃತ್ತಿಯನ್ನು ನಿವೃತ್ತಿ ಹೊಂದಿದ್ದಾರೆ ಅಂತಂದ್ರೆ ಅವರ ವೃತ್ತಿಯಲ್ಲಿ ತುಂಬ ಗೌರವವನ್ನು ಸಂಪಾದಿಸಿದ್ದಾರೆ, ಹೆಸರನ್ನು ಸಂಪಾದಿಸಿದ್ದಾರೆ, ಪರಿಣಿತಿಯನ್ನು ಸಂಪಾದಿಸಿದ್ದಾರೆ. ಆ ವೃತ್ತಿ ಒಂದು ಗೌರವ ಸಿಗುವ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ
ಅವರ ಶಿಷ್ಯ ಬಳಗ ಎಲ್ಲ ಮೊನ್ನೆ ಸನ್ಮಾನ ಮಾಡಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿನ್ನೆ ದಿವಸ ಒಬ್ಬ ಶಿಷ್ಯ ಕಾರ್ ಕೊಟ್ಟ, ಅವತ್ತೇ ಘೋಷಣೆ ಮಾಡಿದ್ದ. ಘೋಷಣೆ ಮಾಡಿದ್ದು 1 ವಾರ ಆಗಿಲ್ಲ, ಅವ ಕಾರ್ ತಗೊಂಡು ಬಂದು ಮಠದ ಮುಂದೆ ನಿಲ್ಲಿಸಿ 3,000 ನಮ್ಮಿದ್ರಿಗೆ ಹೇಳಿದ್ದ ಇಲ್ಲಿ ಸಭೆಯಲ್ಲಿ ಅಂತೇಳಿ ಹುಬ್ಬಳ್ಳಿ 3,000 ಮಠದ ಮುಂದೆನೇ ನಿಲ್ಲಿಸಿ ಇವರನ್ನ ಕರೆಸಿ ನಿನ್ನೆ ದಿವಸ ಪೂಜೆ ಮಾಡಿಸಿ ನಮ್ಮ ಸಮಕ್ಷಮದಲ್ಲೇನೆ ಅವರಿಗೆ ಆ ಒಂದು ವಾಹನವನ್ನು ಅರ್ಪಣೆ ಮಾಡ್ತಾ, ಬಹುಶಃ ನನಗನ್ನಿಸ್ತದೆ ಒಬ್ಬ ಹೈಸ್ಕೂಲ್ ಶಿಕ್ಷಕರಿಗೆ ಕಾರನ್ನ ಅರ್ಪಿಸಿದಂತಹ ಉದಾಹರಣೆ ಇದೇ ಫಸ್ಟ್ ಅಂತ ಕಾಣಿಸ್ತದೆ. ಅರ್ಪಿಸಿಕೊಂಡಂತ ಗುರುಗಳು ಇವರು ಮೊದಲನೇವರಾದರೆ, ಕಾರನ್ನು ಅರ್ಪಿಸಿದ ಶಿಷ್ಯನು ಕೂಡ ಅವನೇ ಮೊದಲಿಗ. ಹಾಗಾಗಿ ಇಷ್ಟರ ಮಟ್ಟಿಗೆ ಶಿಷ್ಯರ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿಕೊಂಡಿರ್ತಕ್ಕಂಥ CS ವಸ್ತ್ರದವರು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ್ದರಿಂದ ನೋಡಿ, ಹಳೆಯ ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿಯನ್ನ ನೀಡಿದ್ದಾರೆ. ನೋಡಿ, 1 ಲಕ್ಷ ರೂಪಾಯಿ ಕೊಟ್ಟ ಕಾರಲ್ಲದೆ ವಿದ್ಯಾರ್ಥಿಗಳೆಲ್ಲರೂ ಕೂಡಿ ಅದನ್ನ ಶಾಲೆಗೆ ನಾಳೆ ಡೆಸ್ಕ್ ತರಲಿಕ್ಕೆ ನಾನು ಅದನ್ನ ಕೊಡ್ತಾ ಇದ್ದೇನೆ ಎನ್ನುವ ಮಾತನ್ನ ವಿದ್ಯಾರ್ಥಿಗಳು ಶಿಕ್ಷಕ ಯಾವಾಗಲೂ ನಿಂತೆ ಪಾಠ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಡೆಸ್ಕ್ ಮೇಲೆ ಕೂತ್ಕೊಳ್ಳಿ ಅಂತೇಳಿ ಅವರು ಡೆಸ್ಕ್ ಅನ್ನು ಕೊಡಿಸಿದ್ದಾರೆ ಅವರಿಗೆ ಕೊಟ್ಟಂತ ಹಣದಲ್ಲಿ ಅಂತಂದ್ರೆ ನಿಜವಾಗ್ಲೂ ಕೂಡ ಎಂಥ ಆದರ್ಶ ಶಿಕ್ಷಕ, ನಿಮ್ಗೆಂತ ಪುಣ್ಯ. ಹೊಸ ಡೆಸ್ಕ್ ಮೇಲೆ ಕುಂತವ್ರು ಹಳೆ ಡೆಸ್ಕ್ ಎಲ್ಲ ತೆಗಿತಾರೆ, ಹೌದಲ್ಲ? 1 ಲಕ್ಷ ರೂಪಾಯಿಗೆ ಎಷ್ಟು ಬರ್ತಾವಪ್ಪ? 35. ಒಂದು ಕ್ಲಾಸ್ ರೂಮಿಗೆ ಫುಲ್ ಆಗ್ತೀರಿ. ಹಂಗಾಗಿ ಹುಡುಗರು ಒಂದು ಕ್ಲಾಸ್ನಲ್ಲಿ ಯಾರು ಕುತ್ಕೊಳ್ತಾರೆ ಅವ್ರಿಗೆ ಒಂದೇ ಕಡೆ ಹಾಕ್ತಿ, ಎಲ್ಲರಿಗೂ 4 ಹಾಕ್ತಾರೆ ಅವ್ರಿಗೆ ಹೊಸ ಡೆಸ್ಕ್ ಕೊಡ್ತ. ಅದಕ್ಕೆ ನಿಜವಾಗ್ಲೂ ಕೂಡ ಇಂಥ ಒಂದು ತ್ಯಾಗ ಮನೋಭಾವನೆ ರೂಢಿಸಿಕೊಂಡಿರ್ತಕ್ಕಂಥ ನಮ್ಮ ವಸ್ತ್ರದವರು ಅವರ ನಿವೃತ್ತಿ ಬದುಕು ಮತ್ತೆ ವೃತ್ತಿಪರವಾಗಿರಲಿ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅವರ ಕೊನೆ ಉಸಿರಿರೋವರೆಗೂ ಕೂಡ ಮಕ್ಕಳಿಗೆ ಪಾಠ ಏನಿದೆ, ಅವರು ಹೇಳುವ ಪದ್ಧತಿಯ ಪಾಠ ಮಕ್ಕಳನ್ನು ತುಂಬ ಒಳ್ಳೆಯ ದಾರಿನಲ್ಲಿ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ತಮ್ಮ ನಿವೃತ್ತಿ ಬದುಕಿನಲ್ಲೂ ಕೂಡ ವೃತ್ತಿ ಬದುಕನ್ನು ಮತ್ತೆ ಪ್ರಾರಂಭಿಸಿ ಅವರ ಕುಟುಂಬ ವರ್ಗ ಭಾಳ ಚೆನ್ನಾಗಿರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ, ನಮ್ಮ ವಸ್ತ್ರದವರು ಆಯುಷ್ಯ ಹೆಚ್ಚಾಗಿರಲಿ. ಅವರ ಕುಟುಂಬ ಪಾರ್ವತಿ, ಅವರು ಭಾರತಿ, ಅವರು ಕೂಡ ನೋಡ್ರಿ ವೇಳೆ ಸರಿಯಾಗಿ ನಿಮ್ಮೆಲ್ಲರಿಗೂ ಮದುವೆ ಆದವ್ರು ಎಲ್ಲರಿಗೂ ಹೇಳ್ತೀನಿ, ಮೇಷ್ಟ್ರು ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಡತಿ ಸರಿಯಾಗಿ ಸ್ಕೂಲಿಗೆ ಹೋಗೋ ಟೈಮಕ್ಕೆ ನಿಮ್ಗೆ ಊಟ ಕೊಡಲಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ ವಿಚಾರ ಮಾಡಿ. ಅದಕ್ಕೆ ನಿಮ್ಮ ಪತ್ನಿಯರ ಒಂದು ತ್ಯಾಗ ಬಹಳ ದೊಡ್ಡದು. ನಿಮ್ಮ ಸೇವೆಗೆ ಪೂರಕವಾಗಿ ಸ್ಪಂದನೆ ಮಾಡತಕ್ಕಂಥ ಪತ್ನಿಯರು ನಿಜವಾಗ್ಲೂ ನಿಮ್ಮ ಸೇವೆಯಲ್ಲೂ ಕೂಡ ಅವರು ಬಹಳಷ್ಟು ಸಹಕಾರ ಇರುತ್ತದೆ. ಹಾಗೆ ಭಾರತೀಯವರು ಕೂಡ ಅವರು ಹೊರಟ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಏನವರಿಗೆ ಪ್ರಸಾದ ಬೇಕು ಅದನ್ನು ಮಾಡಿ ಮತ್ತೆ ಕಟ್ಟಿ ಕಳಿಸುವಂತಹ ಒಂದು ಕಾಯಕದಲ್ಲಿ ಇಲ್ಲಿಯವರೆಗೂ ಮದುವೆ ಆದಾಗಿನಿಂದ ಅವರನ್ನು ಆ ಭಾರತೀಯವರು ನೋಡ್ಕೊಂಡಾಗ ಒಳ್ಳೆಯ ಪತ್ನಿಯವರು ಹೆಚ್ಚು ಮಾತಾಡಲ್ಲ ಗೊತ್ತಾ. ಆಮೇಲೆ ಅವ್ರ ಮಗ ಒಬ್ಬ ಹೋಗ್ತಾನೆ, ಸಣ್ಣ ಹುಡುಗಿದ್ದ ಕರ್ಕ ಬರ್ತಿದ್ರಿ, ಗೊತ್ತಾಗಲ್ಲ ಈಗ. ಈಗ ಏನ್ ಕರೀತೀಯ, ಡಿಗ್ರಿ ಹೋಗ್ಬಿಡುತ್ತೆ, ಸೆಲೆಕ್ಟ್ ಆಗ್ಯಾನ, ಇಂಜಿನಿಯರ್ ಇದೆಯಾ? ಯಾವ ಇಂಜಿನಿಯರ್?
ಸಾಫ್ಟ್ವೇರ್ ಇಂಜಿನಿಯರಾ? ಹಾಂ, ಚಲೋ ಆಯಿತು. ನೋಡು, ಇವತ್ತು ಅವ್ರ ಅಪ್ಪ ಕುಂದ್ರಿಸ್ಕೊಂಡು ಅವ್ರ ಅಪ್ಪ ಅವ್ರನ್ನ ಕುಂದ್ರಿಸ್ಕೊಂಡು ಅವನೇ ಕಾರ್ ಹೊಡ್ಕೊಂಡು ಬಂದ. ಅದಕ್ಕೆ ಒಳ್ಳೆ ಹುಡುಗ ಇವ. ಮಠ ಸಣ್ಣ ಹುಡುಗಿದ್ದಾಗಲಿಂದ ಮಠ ಕರ್ಕೊಂಬಂದು ನಮಸ್ಕಾರ ಮಾಡಿಸಿ ಅವ್ರ ತಂದೆ ಕರ್ಕೊಂಡು ಹೋಗ್ತಾ ಇದ್ದರು. ಒಬ್ಬರೇ ಮಗ, ಏಕಮಾತ್ರ ಸುಪುತ್ರ, ಗೊತ್ತಾಯ್ತಾ? ಅದಕ್ಕೆ ಅವನು ಕೂಡ ಅಂಥ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದ. ಹೀಗೆ ನಮ್ಮ ಉತ್ಸವ ಒಳ್ಳೆಯ ಕುಟುಂಬ, ಆ ಕುಟುಂಬ ಆರೋಗ್ಯ ಭಾಗ್ಯದಿಂದ ಇರುವಂತೆ ಕುಮಾರ ಶಿವಯೋಗಿಗಳು ಆಶೀರ್ವದಿಸಿ ಭಗವಂತನ ಕೃಪೆ ಇರಲಿ. ನಿರಂತರ ಮಠದೊಡನೆ ಸಂಪರ್ಕ ಇರಲಿ, ಸಂಬಂಧಗಳು ಇದೇ ರೀತಿ ಇರಲಿ ಅಂತ ಹೇಳುತ್ತಾ, ಇಲ್ಲಿರುವ ನೀವೆಲ್ಲ ಶಿಕ್ಷಕರು ತುಂಬ ಅಭಿಮಾನದಿಂದ ಸ್ಕೂಲ್ ವತಿಯಿಂದ ನೀವೆಲ್ಲ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೀರಿ, ಗೌರವ ಇಟ್ಕೊಂಡಿದ್ದೀರಿ. ಭಾಳ ಖುಷಿ ಆಗ್ತಿದೆ. ಈಗ ಸದಾಗಿ ಮುಖ್ಯಾಧ್ಯಾಪಕರಾಗಿರುವ ಕುಂಕೂರವರು ಅವರ ನೇತೃತ್ವದಲ್ಲಿ ಸುನೀತಾ ಅವರು ಮತ್ತು ನೀವೆಲ್ಲ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಇದ್ದೀರಿ. ನೀವೆಲ್ಲರೂ ಇದನ್ನು ಆಯೋಜನೆ ಮಾಡಿದ್ದು ಭಾಳ ಒಳ್ಳೆಯ ಕಾರ್ಯ. ನಿಮ್ಮ ಅವರ ನಡುವೆ ಇದ್ದಂಥ ಒಂದು ಆತ್ಮೀಯತೆಯನ್ನು ಮತ್ತು ಆ ಆತ್ಮೀಯತೆಗಾಗಿ ನೀವು ಕೊಡ್ತಕ್ಕಂಥ ಗೌರವ ಅಂತ ಇದನ್ನು ಭಾವಿಸಿಕೊಂಡು ನೀವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ನಾವು ನಿರೀಕ್ಷಿತವಾಗಿ ಬಂದಂತೆ ಇದನ್ನು ನೀವೇ ಮಾಡ್ಕೊಳ್ತಿದ್ರಿ, ಹೌದಲ್ಲ? ಆದರೆ ಬಿಲ್ಲೇಶ್ವರ ದೇವಸ್ಥಾನದೊಂದು ಧಾರ್ಮಿಕ ಕಾರ್ಯ ಪೂಜೆಯಲ್ಲಿ ಭಾಗವಹಿಸುವ ಸಂದರ್ಭ ಬಂತು. ಅದಕ್ಕಾಗಿ ನಾವು ಬಂದು ಕೂಡಲೇ ಸುನೀತಾ ಅವರು ಮತ್ತು ಹೆಡ್ ಮಾಸ್ಟರು ವಡ್ಡರವರು ಬಂದು ಅಜ್ಜರ ಸ್ವಲ್ಪ ಸದಸ್ಯರು ಹಿಂಗೆ ಇಟ್ಕೊಂಡಿದ್ದೀವಿ, ತಮ್ಮ ಒಂದು ಸಾನ್ನಿಧ್ಯದಲ್ಲಿ ಆಗಲಿ ಅಂತ ಕೇಳಿ ನೋಡಿ. ಕುಮಾರೇಶ ಅವತ್ತೂ ಇಲ್ಲಿ ನಾವು ಬಂದದ್ದು ಅದು ನಿರೀಕ್ಷಿತ, ಇವತ್ತು ಬಂದದ್ದು ಅನಿರೀಕ್ಷಿತ. ಭಾಳ ಸಂತೋಷ ಆಗ್ತದೆ. ಅದಕ್ಕೆ ವಸ್ತ್ರದವರು ನೋಡಪ್ಪ, ಇಲ್ಲಿಂದ ಅವ್ರು ಹೋಗ್ಬೇಕು, ಸ್ಕೂಲ್ ವತಿಯಿಂದ ನೀವೆಲ್ಲ ಇಟ್ಕೊಂಡಿರಲ್ಲ. ಅದಕ್ಕೆ ಈ ಮಠದ ಈ ಟ್ರಸ್ಟಿನ ಅಧ್ಯಕ್ಷರು ಅಜ್ಜಾಗಿರಬೇಕು ಅನ್ನೋದು ದೇವರ ಸಂಕಲ್ಪ. ಅದಕ್ಕಾಗಿ ನಾವು ಇದರಲ್ಲಿ ಅದಕ್ಕೆ ನಾವಿದರಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳೆಲ್ಲ ಒಳ್ಳೆಯದಾಗಲಿ, ನಮ್ಮ ವಸ್ತ್ರದ ಆಯುಷ್ಯ ಆರೋಗ್ಯ ಭಾಗ್ಯ ಕುಟುಂಬಕ್ಕೆ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತಾರೆ.